ಇಸ್ರೇಲ್ ಇರಾನ್ ವಾರ್ ಮಧ್ಯಪ್ರಾಚ್ಯ ಧಗಧಗಿಸ್ತಾ ಇದೆ. ಪಶ್ಚಿಮ ಏಷ್ಯಾದ ಹಲವು ದೇಶಗಳಿಂದ ಮಹತ್ವದ ನಿರ್ಣಯ. ಇಸ್ರೇಲ್ ಇರಾನ್ ವಾರ್ ಮಧ್ಯಪ್ರಾಚ್ಯ ಧಗಧಗ. ಪಶ್ಚಿಮ ಏಷ್ಯಾದ ಹಲವು ದೇಶಗಳಿಂದ ಮಹತ್ವದ ನಿರ್ಣಯ. ಮಧ್ಯಪ್ರಾಚ್ಯ ಹೊತ್ಕೊಂಡು ಉರಿತಾ ಇದೆ. ಭೀಮಗಾತ್ರದ ಅಗ್ನಿಕುಂಡದಲ್ಲಿ ಉರಿತಾ ಇದೆ. ಗಗನ ಗಡಿಗಳಲ್ಲಿ ಬಂದ್ ಮಾಡಿದ ಹಲವು ದೇಶಗಳು ಇಸ್ರೇಲ್ ವೈಮಾನಿಕ ದಾಳಿ ತಡೆಯಲು ಇರಾನ್ ಗಗನ ಗಡಿ ಬಂದ್ ಆಗಿದೆ. ಅಂದ್ರೆ ಲೆಬನಾನ್, ಜೋರ್ಡಾನ್, ಇರಾಕ್ನಲ್ಲೂ ಕೂಡ ವಿಮಾನ ಹಾರಾಟ ಬಂದಾಗಿದೆ. ಏರ್ಪೋರ್ಟ್ ಮುಚ್ಚಿರುವ ಕಾರಣ ಸಾವಿರಾರು ಪ್ರಯಾಣಿಕರ ಪರದಾಟ. ವಾಯು ಮಾರ್ಗವನ್ನು ಬಂದ್ ಮಾಡಲಾಗಿದೆ ಅಂತ. ಇಸ್ರೇಲ್ ಇರಾನ್ ವಾರ್ ಮಧ್ಯಪ್ರಾಚ್ಯ ಧಗಧಗ. ವಾಯು ಮಾರ್ಗವನ್ನು ಬಂದ್ ಮಾಡಲಾಗಿದೆ. ಪಶ್ಚಿಮ ಏಷ್ಯಾದ ಹಲವು ದೇಶಗಳಿಂದ ಮಹತ್ವದ ನಿರ್ಣಯ. ಗಗನ ಗಡಿಗಳನ್ನ ಬಂದ್ ಮಾಡಿದ ಹಲವು ದೇಶಗಳು, ಇದರಿಂದ ನೆರೆಯ ದೇಶಗಳು ಕೂಡ ಪೆಟ್ಟು ತಿನ್ನಬೇಕಾಗಿ ಬಂದಿದೆ. ಇನ್ನು ಇರಾನ್ನ ಅತ್ಯಂತ ಸಮೀಪದಲ್ಲಿರ್ತಕ್ಕಂತಹ ಸಿರಿಯಾ, ಜೋರ್ಡಾನ್, ಇರಾಕ್, ಇನ್ನೂ ಸನಿಹಕ್ಕೆ ಹೋದ್ರೆ ಈಜಿಪ್ಟ್, ಹೀಗೆ ಸಾಕಷ್ಟು ದೇಶಗಳು ಕೂಡ ಇದರಿಂದ ಪೆಟ್ಟು ತಿನ್ನಬೇಕಾಗಿ ಬಂದಿದೆ. ಇಸ್ರೇಲ್ ಇರಾನ್ ವಾರ್ ಮಧ್ಯಪ್ರಾಚ್ಯ ಧಗಧಗ. ಇನ್ನು ಸಿರಿಯಾದಿಂದ ಇರಾನ್ ಭಾಗದ ಮುಖಾಂತರವಾಗಿ ಬೇರೆ ಬೇರೆ ದೇಶಕ್ಕೆ, ಬೆಹರೇನ್ಗೆ ಹೋಗಬೇಕಾದಂತಹ ಫ್ಲೈಟ್ಗಳು ಇರಾನಿನ ವಾಯು ಮಾರ್ಗವನ್ನು ಬಳಸೋ ಹಾಗಿಲ್ಲ. ಕಾರಣ ವಾಯು ಮಾರ್ಗ ಬಂದಾಗಿದೆ. ಕಾರಣ ಇಸ್ರಾಯೇಲರ ದಾಳಿ ನಡೆಯಬಹುದು ಎನ್ನುವಂತಹ ಕಾರಣಕ್ಕೋಸ್ಕರ, ಇಸ್ರಾಯೇಲರ ದಾಳಿಗಳು ನಡೆಯಬಹುದು ಎನ್ನುವಂಥ ಕಾರಣಕ್ಕೋಸ್ಕರ. ಯಾಕೆ ಈ ತರಹದ್ದೊಂದು ಮುಂಜಾಗೃತಾ ಕ್ರಮ ಅಂತ ಹೇಳಿದ್ರೆ, ಮುಸಲ್ಮಾನರು ಜಾಗತಿಕವಾಗಿ ಪವಿತ್ರ ಸ್ಥಳ ಎಂದು ಪರಿಗಣಿಸಿಕೊಳ್ಳುವ ಮೆಕ್ಕಾ ಮದೀನಾದ ಪವಿತ್ರ ಕಾಬಾಲಯದ ಸುತ್ತಮುತ್ತ ಅತ್ಯಂತ ಬಲವಾದ ರಾಡ್ಗಳನ್ನ 60 ಅಡಿಗಿಂತಲೂ ಹೆಚ್ಚು ಆಳ ಭೂಮಿಯನ್ನ ಕೊರೆದು ಇಡಲಾಗಿದೆ. ಕಾರಣ ಕಾಬಾವನ್ನು ಕೂಡ ಸ್ಫೋಟ ಮಾಡಬಹುದು ಈ ಇಸ್ರೇಲಿನ ಯಹೂದಿಗಳು ಎನ್ನುವಂಥ ಕಾರಣಕ್ಕೋಸ್ಕರ. ಅದಕ್ಕೂ ಒಂದಷ್ಟು ಧಾರ್ಮಿಕ ಕಾರಣಗಳಿದ್ದಾವೆ. ಇಸ್ಲಾಮಿನ ಅತ್ಯಂತ ಕಡುಭ್ರಷ್ಟ ವೈರಿಗಳು ಇಸ್ರಾಯೇಲರು ಎನ್ನುವಂಥ ಸ್ಪಷ್ಟ ಉಲ್ಲೇಖ ಮುಸಲ್ಮಾನರು ನಂಬುವಂತಹ ಪವಿತ್ರ ಗ್ರಂಥದಲ್ಲಿ ಇರೋದ್ರಿಂದಾಗಿ ಈ ತರಹದ್ದೊಂದು ಶತ್ರುತ್ವ ಪರಸ್ಪರ ಎರಡೂ ಸಮುದಾಯಗಳ ನಡುವೆ ಈಗಲೂ ಕೂಡ ಇರುವಂತಹದ್ದು. ಹಾಗಾಗಿ ಈಗಾಗಲೇ ಇರಾನ್ ತೆಗೆದುಕೊಳ್ಳಬೇಕಾದಂತಹ ಎಲ್ಲ ಮುಂಜಾಗೃತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ಯುದ್ಧ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪಶ್ಚಿಮ ಏಷ್ಯಾದ ಹಲವು ದೇಶಗಳಿಂದ ಮಹತ್ವದ ನಿರ್ಣಯ. ಈಗಾಗಲೇ ಪಾಕಿಸ್ತಾನವೂ ಕೂಡ ಇರಾನ್ ಪರ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಸೌದಿ ಅರೇಬಿಯಾ ಮೌನವಾಗಿದ್ದುಕೊಂಡೇ ಪರೋಕ್ಷವಾಗಿ ಬೆಂಬಲಿಸುತ್ತಾ ಎನ್ನುವಂತಹ ವಿಚಾರ. ಇನ್ನು ತುರ್ಕಿಯೂ ಕೂಡ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸದೇ ಇದ್ದರೂ ಕೂಡ ಈಜಿಪ್ಟ್ ಮತ್ತು ತುರ್ಕಿ ಬೆಂಬಲಿಸುತ್ತೆ ಎನ್ನುವಂಥ ಭರವಸೆಯೊಂದಿಗೆ ಇರಾನ್ ಈಗ ಮುಂದೆ ಸಾಗ್ತಾ ಇದೆ. ಇಸ್ರೇಲ್ ವೈಮಾನಿಕ ದಾಳಿ ತಡೆಯೋದಕ್ಕೆ ಇರಾನ್ ಗಗನ ಗಡಿಯನ್ನ ಬಂದ್ ಮಾಡಿದೆ. ಲೆಬನಾನ್, ಜೋರ್ಡಾನ್, ಇರಾಕ್ನಲ್ಲೂ ಕೂಡ ವಿಮಾನ ಹಾರಾಟ ಅಕ್ಷರಶಃ ಬಂದಾಗಿದೆ. ಏರ್ಪೋರ್ಟ್ ಮುಚ್ಚಿರುವ ಕಾರಣ ಸಾವಿರಾರು ಪ್ರಯಾಣಿಕರು ಕೂಡ ಪರದಾಡೋ ಪರಿಸ್ಥಿತಿ ಈಗ ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.